ಈಗಿರುವಂತ ಕಾಲದಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ತುಂಬಾ ಕಷ್ಟ. ಬಡ ಜನರ ಒಂದು ಕಣ್ಣೀರನ್ನು ಒರೆಸುವಂತ, ದೇವರು ಮೆಚ್ಚುವಂತ ಈಶ್ವರೀಯ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಸಮಾಜದಲ್ಲಿ ಉತ್ತಮ ಕಾರ್ಯಕ್ರಮ. ತಮ್ಮವರಿಗೋಸ್ಕರ ಏನಾದ್ರು ಮಾಡೋದೇ ಬಹಳ ದೊಡ್ಡ ವಿಚಾರ. ಯಾವ್ದಾದ್ರು ಬಡ ಮಕ್ಕಳಿಗೆ ಇಲ್ಲದ್ರೆ ಎಲ್ಲಿಯಾದ್ರೂ ಬಡ ಕುಟುಂಬಕ್ಕೆ ಸಹಾಯ ಆಗ್ಲಿ. Together we join the hands to help some needy in the name of Seva Karya. ಹರಿಮೆಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಲೆ, ರಿತಮ್ ಕನ್ನಡಕ್ಕೆ ಸ್ವಾಗತ. ವಿಜಯ್ ಕ್ರಿಕೆಟರ್ಸ್ ಹಾಗೂ ಕೊಡಿಯಲ್ ಬೈಲ್ ಫ್ರೆಂಡ್ಸ್ ಈ ಎರಡು ತಂಡಗಳು ಸೇರಿ ಇತ್ತೀಚಿನ ದಸರಾ ಸಂದರ್ಭದಲ್ಲಿ ಈ ವಿವಿಧ ವೇಷಗಳನ್ನು ಹಾಕಿ ಅದರ ಮೂಲಕ ಧನ ಸಂಗ್ರಹವನ್ನು ಮಾಡಿತ್ತು. ಒಟ್ಟದ ಧನದಿಂದ ಆರೋಗ್ಯ ಸಮಸ್ಯೆ ಇರುವ ಕೆಲ ಕುಟುಂಬಗಳಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮದಲ್ಲಿ ನಾವಿಂದು ಸೇರಿದ್ದೇವೆ. ಕಾರ್ಯಕ್ರಮದ ಬಗ್ಗೆ ಅತಿಥಿಗಳು ಏನು ಹೇಳಿದಾರೆ ಅಂತ ಕೇಳ್ಕೊಂಡ್ ಬರೋಣ, ಬನ್ನಿ. ಎಲ್ಲರೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಈಗಿರುವಂತ ಕಾಲದಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ತುಂಬಾ ಕಷ್ಟ. ಸೊ ಅದರಲ್ಲೂ ನಮ್ಮ ಮಂಗಳೂರು ಸೈಡಲ್ಲಿ ಒಂದು ಹುಲಿ ವೇಷ ಅಂದ್ರೆ ತುಂಬಾ ಫೇಮಸ್. ಸೊ ಅದನ್ನು ಬಿಟ್ಬಿಟ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ತಂಡಗಳು ಸೇರ್ಕೊಂಡು ಇಷ್ಟು ದೊಡ್ಡ ಕೆಲಸ ಮಾಡಿದ್ರೆ ತುಂಬಾ ದೊಡ್ಡ ಕೆಲಸ, ತುಂಬಾ ಒಂದು ಒಳ್ಳೆಯ ಕೆಲಸ, ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಸೊ ಅದ್ರಲ್ಲಿ ಬಂದು ನನಗೊಂದು ಕರೆದಕ್ಕಂತೂ ನನಗೂ ಖುಷಿ ಆಯ್ತು. ಸೊ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಆಗ್ಬೇಕಾದ್ರೆ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡೇ ಮಾಡ್ತೀನಿ. ವಿಶೇಷವಾಗಿ ನಮ್ಮ ಬಲಿಪ ತೋಟದ ಬಬ್ಬು ಸ್ವಾಮಿಯ ಆ ಒಂದು ಸಾನ್ನಿಧ್ಯದಲ್ಲಿ ವೇಷ ಹಾಕಿ ನಮ್ಮ ಕುದ್ರೋಳಿ ದೇವಸ್ಥಾನದ ಎದುರು ನಮ್ಮ ಈ ಯುವಕರೆಲ್ಲ ವೇಷ ಹಾಕಿ ಆ ಒಂದು ಧನ ಸಂಗ್ರಹ ಮಾಡಿ ಇವತ್ತು ಬಡ ಜನರ ಒಂದು ಕಣ್ಣೀರನ್ನು ಒರೆಸುವಂತ, ಒಂದು ದೇವರು ಮೆಚ್ಚುವಂತ ಈಶ್ವರೀಯ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಕೂಡ ವಿಶೇಷವಾಗಿ ನಮ್ಮ ತುಳುನಾಡಿನ ಎಲ್ರಿಗೂ ಕೂಡ ಇದೊಂದು ಪ್ರೇರಣೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಸಮಾಜದಲ್ಲಿ ಉತ್ತಮ ಕಾರ್ಯಕ್ರಮ. ಅದು ಕೂಡ ಕಟಪಾಡಿ ರವಿಯವರನ್ನು ಕೂಡ ನೆನೆಸ್ಕೊಂಡಿದ್ರು. ಅವರ ಮಾದರಿಯಾಗಿಟ್ಟುಕೊಂಡು ಅವರು ಏನೋ ಒಂದು ವೇಷ ಹಾಕ್ಕೊಂಡು ಇಷ್ಟವರೆಗೆ ಎಷ್ಟು ಸಂಗ್ರಹ ಮಾಡಿದ್ದಾರೆ ಅದನ್ನು ಬಡ ಜನರಿಗೆ, ಬಡ ರೋಗಿಗಳಿಗೆ ಒಂದು ದಾನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಇಲ್ಲಿಯ ಯುವಕರು ಕೂಡ ಅದೇ ಸ್ಫೂರ್ತಿಯಿಂದ ಒಂದು ವೇಷ ಹಾಕಿ ಅವರ ಅನುಭವವನ್ನು ಕೂಡ ಹಂಚಿಕೊಂಡ್ರು. ಒಂದು ವೇಷ ಹಾಕಿದ ಮೇಲೆ ಒಂದು 2-3 ಗಂಟೆ ನಿಲ್ಲಿಕ್ಕೆ ಸಮೇತ ಕಷ್ಟ ಆಗ್ತದೆ. ಅದನ್ನು ಆ ಶ್ರಮವನ್ನು ತೆಗೆದುಕೊಂಡು 2 ದಿವಸ ನಿರಂತರ ಅಲ್ಲಿ ನಿಂತು ಅಲ್ಲಿ ಸಂಗ್ರಹದ ಮೊತ್ತವನ್ನು ಬಡ ಜನರಿಗೆ, ಒಂದು ಚಿಕ್ಕ ಮಕ್ಕಳಿಗೆ ಸಹಾಯ ಹಸ್ತವನ್ನು ನೀಡ್ತೇವೆ ಅಂತೇಳಿ ಮೊದಲೇ ವಾಗ್ದಾನ ನೀಡಿದಾಗೆ ಅದನ್ನು ಮೊದಲು ಬಂದ ಸಂಗ್ರಹದ 2-3 ದಿವಸದಲ್ಲಿ ಮಕ್ಕಳ ಆಶ್ರಮಕ್ಕೆ ಹೋಗಿ ಊಟ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ತಮ್ಮವರಿಗೋಸ್ಕರ ಏನಾದರೂ ಮಾಡೋದೇ ಬಹಳ ದೊಡ್ಡ ವಿಚಾರ. ಆದರೆ ಈ ಕೊಡಿಯಲ್ ಬೈಲ್ ಫ್ರೆಂಡ್ಸ್ ಮತ್ತು ವಿಜಯ್ ಫ್ರೆಂಡ್ಸ್ ಎರಡು ತಂಡದ ಯುವಕರು ಸೇರಿ, ಅದು ಹೆಚ್ಚಾಗಿ ವಿದ್ಯಾರ್ಥಿಗಳೇ ಇದ್ದಾರೆ, ಭಾಳ ಖುಷಿಯ ವಿಚಾರ. ಇವತ್ತು ಯುವಕರೆಲ್ಲ ಬೇರೆ ಬೇರೆ ರೀತಿಯಾದಂಥ ವ್ಯಸನದಲ್ಲಿ ತೊಡಗಿರಬೇಕಾದ್ರೆ ನಮ್ಮ ಊರಿನ ಯುವಕರು ಯಾರೋ 3ನೇವರಿಗೋಸ್ಕರ ಅವರ ಕಷ್ಟಕ್ಕೆ ಮಿಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಬೀದಿಗಿಳಿದು ವೇಷವನ್ನು ಹಾಕಿ ಜನರ ಹತ್ರ ಹೋಗಿ ಕಾಡಿ ಬೇಡಿ ನಾವು ಯಾರ್ದೋ ಒಬ್ಬರ ಕಣ್ಣೀರನ್ನು ಒರೆಸುವಂಥ ಕೆಲಸಕ್ಕೆ ಕೈ ಹಾಕಿದ್ದೇವೆ, ನಮಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿ ಅವರಿಗೆ ಇವತ್ತು ಆ ಹಣವನ್ನು ಹಸ್ತಾಂತರಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಯುವಕರಿಗೆ ಮಾತ್ರ ಅಲ್ಲ, ಈ ಎರಡು ತಂಡದವರು ನಮ್ಮಂಥವ್ರಿಗೂ ಕೂಡ ಬಹಳ ದೊಡ್ಡ ಸ್ಫೂರ್ತಿ. ಪ್ರತಿ ವರ್ಷ ಶಾರದಾ ಮಾತೆಯ ವಿಜೃಂಭಣೆಯ ಮೆರವಣಿಗೆಗೆ ನಾವು ಹುಲಿವೇಷ ತಂಡ ಮಾಡ್ತಿದ್ವಿ. ಒಂದು ಕೊಡಿಯಲ್ ಬೈಲ್ ಅಂತ ಒಂದು 8 ವರ್ಷ ಮಾಡಿದ್ದೇವೆ. ನಂತರ ನಮಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆದ ಕಾರಣ ನಾವು ಬೇಡ, ಇನ್ನು ಯಾಕೆ, ಯಾವುದಾದ್ರೂ ಬಡ ಮಕ್ಕಳಿಗೆ ಇಲ್ಲದ್ರೆ ಎಲ್ಲಿಯಾದ್ರೂ ಬಡ ಕುಟುಂಬಕ್ಕೆ ಸಹಾಯ ಆಗಲಿ, ನಮ್ಮಿಂದ ಯಾವುದಾದ್ರೂ ಒಂದು ಕುಟುಂಬಕ್ಕೆ ಸಹಾಯ ಆಗಲಿ ಅಂತ ನಾವು ಈ ಆಯೋಜನೆಯನ್ನು ಮಾಡಿದ್ದೇವೆ. ಒಳ್ಳೆ ಸಪೋರ್ಟ್ ಉಂಟು ನಮಗೆ. ಯಾರು ಸಹ ನಮ್ಮ ತಂಡದಲ್ಲಿ ಸಹ ಹಾಗೇನೆ ನಿಶಾಂತ್ ಆಚಾರ್ಯ ಆಗಿರಲಿ, ಪ್ರೀತಮ್, ಹಾಗೆ ಮನೋಜ್, ಗಣೇಶ್, ರಿತೇಶ್, ಯತೀಶ್, ಸೃಜಾನ್, ಚೇತನ್, ಎಲ್ಲ ಕೊಡಿಯಲ್ ಬೈಲ್ ಹಾಗೂ ವಿಜಯ್ ತಂಡದ ಅಧ್ಯಕ್ಷರಾಗಿ ರೋಷನ್ ಹಾಗೂ ಅನಿಲ್ ಅವರು ಕೂಡ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೂ ವಿಜಯ್ ತಂಡದಿಂದ ಕೂಡ ಎಲ್ಲರೂ ಸಹ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ರವಿ ಕಟಪಾಡಿಯನ್ನು ಇನ್ಸ್ಪೈರ್ ಆಗಿ ತಗೊಂಡು ನೀವು ಕಾರ್ಯಕ್ರಮವನ್ನು ಶುರು ಮಾಡಿದ್ದೀರಿ ಅಂತ ಅನಿಸ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಉಡುಪಿ ಆಚೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ರವಿ ಸರ್ ಸಿಕ್ಕಿದ್ರು. ಮತ್ತೆ ರೀಸೆಂಟ್ ಆಗಿ ಕುದ್ರೋಳಿ ದೇವಸ್ಥಾನದಲ್ಲಿ ಸರ್ ನಮಗೆ ರವಿ ಸರ್ ಸಿಕ್ಕಿದ್ರು. ಅವರಿಗೆ ಕೂಡ ನಾವು ಹೇಳಿದ್ದೇವೆ ಹೀಗೆ ಮಾಡ್ತಿದ್ದೇವೆ ಅಂತ. ಅವರಿಗೆ ಕೂಡ ಭಾರಿ ಖುಷಿಯಾಗಿದೆ. ಹಾಗೆ ನಾವು ಹೋಗುವಾಗ ಉಡುಪಿ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ರೋಡ್ ಸೈಡ್ ಅಲ್ಲಿ ಅವರು ವೇಷ ಆಗಿ ನಿಂತಿದ್ರು. ಅದನ್ನು ನೋಡಿ ನಾವು ಸಹ ಯಾಕೆ ಹೀಗೆ ಮಾಡ್ಬೋದಲ್ಲ, ನಮ್ಗೆ ಸಹ ಏನಾದ್ರು ಯಾರಿಗಾದ್ರೂ ಉಪಕಾರ ಆಗ್ತದಲ್ಲ, ನಾವು ಸಹ ಮಾಡ್ಬೋದಲ್ಲ ಇವರ ಹಾಗೆ ಅಂತ ಹೇಳಿ ಅವರನ್ನೊಂದು ಇನ್ಸ್ಪಿರೇಷನ್ ಆಗಿ ತಗೊಂಡದ್ದು. On the occasion of Dasara, we
Vijay friends and Kodial Brain friends. Together we joined the hands to help some needy in the name of Seva Karya, and that was held on in front of Kudrali temple. We were collecting some funds, and now we have joined to uh, provide that funds to the needy, and we along with our guests have done a huge job.